ಯಾರಾದ್ರೂ ಸಹಾಯ ಮಾಡಿ ಪ್ಲೀಸ್. ಪತ್ಲು ಅಲ್ಲಿ ನೋಡು. ಮರ್ಬೇಡ್ ಪತ್ಲು ಅದ್ ಮರ್ಬೇಡ್ ಕಣೋ. ಅದು ಮತ್ಸ್ಯಕನ್ಯನೇ ಲೇ. ಇದೆಂಗೋ ಸಾಧ್ಯ? ಮತ್ಸ್ಯಕನ್ಯೆ ಹೆಂಗೋ ಬಂದ್ಲು? ನಾವಿದನ್ನ ಬರೀ ಕಥೆನಲ್ಲಿ ಓದಿರೋದು ಅಷ್ಟೇಪ. ಅದು ನಮ್ ಹೆಲ್ಪ್ ಕೇಳ್ತಾ ಇತ್ತು ಕಣ ಪತ್ಲು. ಮೋಟು ಪತ್ಲು, ನನ್ನ ಪ್ರಾಣ ಸ್ನೇಹಿತರೇ, ನನ್ನ ಆಪ್ತ ಮಿತ್ರರೇ, ಏನ್ ಮಾಡ್ತಿದ್ದೀರಪ್ಪ ನೀವು? ಮರ್ಬೇಡ್ ಸಿಕ್ಕಿತ್ತು ಪಾಪ. ಮರ್ಬೇಡ್ ಹಾರ್ಕೊಂಬಂದು ನಮ್ ಹೆಲ್ಪ್ ಕೇಳ್ತಾ ಇತ್ತು ಡಾಕ್ಟ್ರೆ. ಎಲ್ಲೋಯ್ತೋ ಗೊತ್ತಿಲ್ಲ ಡಾಕ್ಟ್ರೆ. ಓ ಮೈ ಗಾಡ್, ಮರ್ಮೇಡ್, ನೀವಿಬ್ರು ನಮ್ಮನ್ನ ಗೂಬೆಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಏನ್ ನಲ್ಲ ತಂಗಾದೇವಿ ಕತೆ ಹೇಳ್ತಿದ್ದೀರನಪ್ಪ ನೀವು. ಮತ್ಸ್ಯಕನ್ಯೆ ಬಂದ್ಲಂತೆ, ಇವ್ರು ಅದನ್ನ ನೋಡಿದ್ರಂತೆ. ಅಯ್ಯೋ ಸಾರಿ, ವೆರಿ ಸಾರಿ. ನಮ್ಮನ್ನ ಹೊರಗಡೆ ತೆಗಿರಿ ಪ್ಲೀಸ್. ಅಪ್ಪ ಮೋಟು, ನನ್ನ ಆಪ್ತ ಮಿತ್ರ, ಆಪ್ತ ಗೆಳೆಯ, ಹೆಂಗಾರು ನಮ್ಮನ್ನ ಮೇಲ್ ತೆಗಿಯಪ್ಪ. ಆಯ್ತು ನಡಿ, ಮತ್ಸ್ಯಕನ್ಯೆ ನೋಡೋಣ. ಅದೆಲ್ಲಿದೆ ಅಂತ ತೋರ್ಸಪ್ಪ. ನೋಡಿ, ಆ ಮರ್ಬೇಡ್ ನಮ್ ಸಹಾಯ ಕೇಳ್ತು. ಅದೇ ಇವತ್ತು ಮನುಷ್ಯತ್ವ ತೋರ್ಸೋ ಸಮಯ ಬಂದಿದೆ ಕಣ್ರು. ಏನಂತೀರಿ? ಓ ಮೈ ಗಾಡ್, ನೀನ್ ಹೇಳೋದು ನಿಜ. ಆ ಜೈಂಟ್ ಲಾಬ್ಸ್ಟರ್ ನಮ್ಮನ್ನೆಲ್ಲ ಸಾಯಿಸ್ಬಿಟ್ರೆ ಈ ಮಾನವನ ಅವಮಾನ ಖಂಡಿತ ಆಗುತ್ತೆ. ನಡೀರಿ ಹೋಗೋಣ, ಏನಾಗುತ್ತೋ ನೋಡೇ ಬಿಡೋಣ ಅಲ್ವಾ? ಓಡೋಗ್ಬಿಡೋಣ. ನಾವು ಓಡೋದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು, ಅದು ಸಹಾಯ ಮಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಈ ಸ್ಪೇರ್ ಗನ್ನು ಇವಾಗ ಕೆಲ್ಸಕ್ಕೆ ಬರುತ್ತೆ. ಎಲ್ಲಿದ್ಯಾ? ಮುನ್ಸಮ್ಮಣ್ಣ ಕಾಪಾಡೇ, ಪತ್ಲು ಕಾಪಾಡೋ. ನೀವಂತೂ ತುಂಬಾನೇ ಧೈರ್ಯವಂತರು. ಹೌದಾ? ಅದು ನಮ್ ಕರ್ತವ್ಯ ಮೇಡಮ್. ಓ ಮೈ ಗಾಡ್, ಪುಸ್ತಕದಲ್ಲಿ ಓದಿದ್ದೆ, ಕತೆಗಳಲ್ಲಿ ಕೇಳಿದ್ದೆ, ಆದ್ರೆ ಮತ್ಸ್ಯಕನ್ಯನ ಇದೇ ಮೊದಲೇ ಸಾರಿ ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿದ್ದಾಳಲ್ವಾ? ಓ ಸುಂದರಿ, ಇವ್ರೆಲ್ರೂ ನನ್ನ ಫ್ರೆಂಡ್ಸು. ಪತ್ಲು, ಡಾಕ್ಟರ್ ಅಣ್ಣ, ರಾಮಣ್ಣ, ಮತ್ತೆ ನನ್ನ ಹೆಸರು ಮೋಟು ಅಂತ. ನನ್ನ ಹೆಸರು ಮೇರಿ. ಮತ್ತೆ ಇವ್ಗಳೆಲ್ಲ ನಮ್ಮನ್ನ ಬದುಕೋಕೆ ಬಿಡ್ತಾ ಇಲ್ಲ. ಇವನ ಲೀಡರ್ ಜಿಂಗ ಅನ್ನೋನು ನನ್ನ ಅಪ್ಪನ್ನ ಬಂಧಿಸಿಟ್ಟಿದ್ದಾನೆ. ನಮಗೆ ಸಹಾಯ ಮಾಡಿ ಪ್ಲೀಸ್. ಅಯ್ಯಯ್ಯೋ, ಅಳ್ಬೇಡಿ ಪ್ಲೀಸ್, ನಾವು ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಅಲ್ಲ ಗೆಳೆಯರೆ, ನೀನು ಮಾತು ಕೊಟ್ಟಿದ್ಯಾರ ಮೇಲೆ ನಾವು ಸಹಾಯ ಮಾಡೋಣ ಕಣ. ಮೋಟು, ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ನೀವೇನು ಯೋಚನೆ ಮಾಡ್ಬೇಡ್ರಪ್ಪ, ನಿಮ್ ಜೊತೆನಲ್ಲಿ ನಾವು ಬರ್ತೀವಿ. ಓ ಮೈ ಗಾಡ್, ಆ ಭೂಮಿ ತಾಯಿ ದರ್ಶನ ಇನ್ಯಾವತ್ತೂ ಆಗೋದಿಲ್ಲ ಅಂತ ಕಾಣುತ್ತೆ. ಅಯ್ಯಯ್ಯೋ, ಏನ್ ಮಾಡ್ಲಪ್ಪ. ಇದು ನಮ್ ನಗರ. ಒಂದಾನೊಂದ್ ಕಾಲದಲ್ಲಿ ಇದು ತುಂಬಾನೇ ಸುಂದರವಾಗಿತ್ತು. ಅವನು ನನ್ನ ತಮ್ಮ ಲಕ್ಕಿ ಅಂತ. ತುಂಬಾನೇ ಚೆನ್ನಾಗಿ ಹಾಕಿ ಆಡ್ತಾನವನು. ಏನದ? ನೀವು ಹಾಕಿನೂ ಆಡ್ತೀರಾ? ನಾವು ಎಲ್ಲ ಆಟನೂ ಆಡ್ತೀವಿ. ಭೂಮಿಯಲ್ಲಿ ಆಡೋ ಎಲ್ಲ ಆಟವನ್ನು ಆಡ್ತೀವಿ. ಮತ್ತೆ ನೀವೆಲ್ಲರೂ ಮಾತಾಡೋ ಎಲ್ಲ ಭಾಷೆನೂ ನಾವು ಆಡ್ತೀವಿ. ಇವರು ನನ್ನ ಗೆಳೆಯರು. ಇವರು ಜಿಂಗಾನ ಸೈನಿಕರಿಂದ ನನ್ನನ್ನ ಕಾಪಾಡಿದ್ದಾರೆ. ಮತ್ತೆ ಇವರು ನಮ್ಮ ಸಹಾಯಕ್ಕೆ ಬಂದಿದ್ದಾರೆ. ಮೋಟು, ಇವನು ನನ್ನ ತಮ್ಮ ಲಕ್ಕಿ. ಮತ್ತೆ ಇವಳು ನನ್ನ ತಂಗಿ ಚರಿ. ಮತ್ತೆ ಇವರು ಮೋಟು, ಪತ್ಲು, ಡಾಕ್ಟರ್ ಮುನ್ಸ್ವಾಮಿ ಮತ್ತೆ ಗಸಗಸೆ ರಾಮ. ಅಯ್ಯಯ್ಯೋ ಮೋಟು ಅಣ್ಣ, ಬನ್ನಿ ಹಾಕಿ ಆಡೋಣ. ನಡಿ ಹೋಗೋಣ. ಆದ್ರೆ ಈ ಸಿಂಹಾರ್ದ ಹೇಗ್ ಓಡಿಸೋದು ಅಂತ ಗೊತ್ತಿಲ್ವಲ್ಲ. ನೀವು ನಿಮ್ಮ ಕುದುರೆನ ಹೇಗ್ ಓಡಿಸ್ತೀರೋ ಅದೇ ತರಾನೇ ಇದು. ಹಾಗಾದ್ರೆ ಗೇಮ್ ಶುರು ಮಾಡೋಣ. ನಡೆಯಪ್ಪ, ಆಡೋಣ. ಓಕೆ. ನಾನು ಆಟಕ್ಕೆ ಬರಲ್ಲಪ್ಪ, ನಾನು ಮೇರಿ ಹತ್ರನೇ ನಿಂತ್ಕೊಂಡಿರ್ತೀನಿ. ಓಕೆ? ನಾನು ಅಷ್ಟೇ. ಅಯ್ಯಪ್ಪ, ಜಿಂಗನ ಸೈನಿಕರು ಬಂದಾಗಿದೆ. ಅವರು ಈ ಕಡೆನೆ ಬರ್ತಿದ್ದಾರೆ.
ಎಲ್ಲರೂ ಹೋಗಿ ಆಡ್ಕೊಳ್ಳಿ. ಚೆರಿ, ಲಕ್ಕಿ, ಮನೆ ಒಳಗೆ ಹೋಗಿ ಬೇಗ. ಅಯ್ಯೋ ಏನಾಗ್ತಾ ಇದೆ ಇಲ್ಲಿ? ಮೋಟು ಎಷ್ಟೊಂದು ಧೈರ್ಯಶಾಲಿ. ಒಂದೇ ಹೊಡೆತದಲ್ಲಿ ಸೇನಾಪತಿನೇ ಬೀಳಿಸ್ಬಿಟ್ಟ. ಈಗ ಅವರೆಲ್ಲ ಓಡಾಕ್ತಾರೆ ಅಂತನಾ? ಈಗ ಹೆಚ್ಚು ಕೋಪದಲ್ಲಿ ದಾಳಿ ಮಾಡ್ತಾರೆ. ಎಲ್ಲರೂ ಬೇಗ ಆಡ್ಕೊಳ್ಳಿ. ವೀರಾದಿ ವೀರ ಮೋಟು ಅವರನ್ನ ನೋಡ್ಕೊಳ್ತಾರೆ. ಹಾ, ನಡೀರಿ. ಅಯ್ಯೋ ನಿಲ್ಲು, ತಡಿ, ಸ್ಟಾಪ್, ರುಕ್. ಅಯ್ಯೋ ನಮ್ಮಪ್ಪ, ಏನ್ ಮಾಡ್ತಾ ಇದೀಯ ನೀನು? ಸ್ಟಾಪ್ ಸ್ಟಾಪ್ ಸ್ಟಾಪ್. ಮೋಟು ನಮ್ಮ ಕುದುರೆಗಳನ್ನ ಓಡಿಸೋದನ್ನ ಎಷ್ಟು ಬೇಗ ಕಲ್ತ್ಬಿಟ್ಟಿದ್ದಾರೆ. ಆ ಕುದುರೆನ ಸ್ಪೀಡ್ ನೋಡು. ಸ್ಪೀಡ್ ಹೆಚ್ಚಾಗ್ತಾನೇ ಇದೆ ಅದು. ಅಯ್ಯೋ ಅವ್ರು ನಿಲ್ಸು ನಿಲ್ಸು ಅಂತ ಅವ್ರ. ಸೀ ಹಾರ್ಸ್ಗೆ ನಿಲ್ಲು ನಿಲ್ಲು ಅಂತಂದ್ರೆ ಇನ್ನೂ ಜೋರಾಗಿ ಓಡುತ್ತೆ. ಓ ಮೈ ಗಾಡ್, ಹಂಗಾದ್ರೆ ನಮ್ಮ ಮೋಟು ಗತಿ ಏನು? ಅಯ್ಯೋ ಮೋಟು, ನಿಂತ್ಕೊಳ್ಳಲೇ. ಎಲ್ಗ್ ಹೋಗ್ತಿದ್ಯಪ್ಪ ನೀನು? ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಅಯ್ಯಯ್ಯೋ, ಅಯ್ಯೋ 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 ಕಪ್ಪತ್ಲು, ಕಾಪಾಡೋ, ಯಾರಾದ್ರೂ ಕಾಪಾಡೆ ಪ್ಲೀಸ್, ಕಾಪಾಡೆ, ಕಾಪಾಡ. ಅಯ್ಯೋ ನನ್ನ ಕಾಪಾಡಪ್ಪ. ಮೋಟು ತುಂಬಾನೇ ಚೆನ್ನಾಗಿ ಹೋರಾಡ್ತಿದ್ದಾರೆ. ಕುದುರೆನ ಹೇಗೆ ಹಿಂದೆ ತಿರುಗಿಸೋದು ಅಂತಾನೂ ಕಲ್ತ್ಬಿಟ್ರು. ಅಯ್ಯೋ ಮೋಟು ಕಾಪಾಡು ಕಾಪಾಡು ಅಂತ ಬಡ್ಕಂತವ್ನಲ್ಲ. ಹೌದೌದು, ಅವರು ಕಾಪಾಡಿ ಅಂತಾನೆ ಕಿರ್ಚ್ತಿದ್ದಾರೆ. ನಾವ್ ಯಾವಾಗ ಕಾಪಾಡಿ ಕಾಪಾಡಿ ಅಂತೀವೋ ಆಗ ಸೀ ಹಾರ್ಸ್ಗಳು ಯಾವ ದಿಕ್ಕಿಂದ ಬಂದಿದ್ವೋ ಅದೇ ದಿಕ್ಕಿಗೆ ಹಿಂದಕ್ಕೆ ಓಡುತ್ತೆ. ಓ ಮೈ ಗಾಡ್, ನಮ್ಮ ಮೋಟು ಪತ್ಲುನ ಭಗವಂತ ಕೂಡ ಬದುಸಕ್ ಆಗೋದಿಲ್ವಲ್ಲ. ಅಯ್ಯೋ ಬಚಾವಾಗ್ಬಿಟ್ಟಿ, ಅವರೆಲ್ಲ ಓಡೋಗ್ಬಿಟ್ರು ಕಣ ಪತ್ಲು. ಅಪ್ಪ ಭಗವಂತನ ಕೋಟಿ ಕೋಟಿ ವಂದನೆಗಳು ಕಣ. ಮೋಟು ಪತ್ಲು ಜಿಂದಾಬಾದ್, ಮೋಟು ಪತ್ಲು ಜಿಂದಾಬಾದ್. ಪತ್ಲು, ಮೋಟು ತುಂಬಾನೇ ದೊಡ್ಡ ವೀರ ನೀನು. ಮತ್ತೆ ಪತ್ಲು ನಿಜವಾದ ಗೆಳೆಯ ಅಂದ್ರೆ ನೀನೆ. ಎಲ್ಲದ್ರಲ್ಲೂ ಅವನ್ಗೆ ಸಹಾಯ ಮಾಡ್ತೀಯ. ನಾಳೆ ನೀವಿಬ್ರು ಹೋಗಿ ಜಿಂಗಾನ ಕೊಂದ್ಬಿಡಿ. ಆಮೇಲೆ ನಮ್ಮ ಅಪ್ಪನ ಕಾಪಾಡಿ. ಹಂಗೆ ಆಗ್ಲಿ. ಇದನ್ನ ತಿನ್ನಿ, ತಗೊಳ್ಳಿ. ಇದನ್ನ ತಿಂದ್ರೆ ನೀವು ನಮ್ ತರನೇ ನೀರಲ್ಲಿ ಉಸಿರಾಡ್ಬೋದು, ಹಾಗೆ ಮಾತಾಡ್ಲೂಬಹುದು. ಪತ್ಲು, ಇದೇ ಒಳ್ಳೆ ಸಮಯ ಕಣೋ. ನಾವ್ ಈಗ್ಲೇ ಇಲ್ಲಿಂದ ಕಳಚ್ಕೊಂಡ್ಬಿಡೋಣ. ಓಕೆ, ಅವ್ರ ಆಟ ಕಣ ಓಡೋಗೋದು ಒಳ್ಳೇದು. ಈಗ ನಾವು ನೀರಲ್ಲೂ ಉಸಿರಾಡ್ಬೋದು. ನಡಿ ಓಡೋಣ. ಗೆಳೆಯರೇ, ಮೋಟು ಪತ್ಲು ನಮ್ಮ ಅಪ್ಪನ್ನ ಕಾಪಾಡೋದಕ್ಕೆ ಒಂಟಿಯಾಗಿ ಹೋಗಿದ್ದಾರೆ. ನಾವು ಅವ್ರಿಗೆ ಸಹಾಯ ಮಾಡ್ಬೇಕು. ಇದು ನಮ್ಮ ಹೋರಾಟ ಕೂಡ. ಎಲ್ಲರೂ ನಿಮ್ಮ ಆಯುಧ ತಗೊಂಡು ಬನ್ನಿ. ಒಂದಲ್ಲ ಒಂದಿನ ಈ ಮೋಟು ಪತ್ಲು ನಮ್ಮಿಬ್ಬರನ್ನ ಮೇಲೆ ಕಳ್ಸೋದಂತೂ ಗ್ಯಾರಂಟಿ. ನಿಂತ್ಕೊ ಅಂತ ಹೇಳ್ಬೇಡ ಕಣ ಕುದುರೆಗೆ. ನಾವು ಫಾಸ್ಟ್ ಆಗಿ ಹೋಗ್ಬೇಕು. ನಾನೀಗ ಮಾತ್ರ ಹೇಳ್ಬೇಡ. ನಾನೀಗ ಇದನ್ನ ಓಡಿಸೋದನ್ನ ಎಲ್ಲಾ ಕೋಡ್ಗಳನ್ನು ತಿಳ್ಕೊಂಡ್ಬಿಟ್ಟಿದೀನಿ ಪತ್ಲು. ನೋಡು, ಇಲ್ಲೇನೋ ಇಷ್ಟೊಂದು ಬೆಳಕಿದೆ. ಶಾಂತಿ. ಅಯ್ಯಪ್ಪ, ಎಸ್ಕೇಪ್ ಆಗೋ. ಜೋರಾಗಿ ಓಡ್ಸ ಮೋಟು. ತಪ್ಪಿಸ್ಕೋ. ಅರೆ ಇದಂತೂ ನೀವು ಮತ್ಸ್ಯಕನ್ಯೆ ತಂದೆನಾ? ಹೌದು, ಆದರೆ ತಾವಿಬ್ಬರು ಯಾರು? ಅದನ್ನ ನಾನು ಹೇಳ್ತೀನಿ. ಅವರು ನಿನ್ನ ಮಿತ್ರ, ನನಗ್ ಶತ್ರು. ನಾನ್ ಜಿಂಗ. ಜಿಂಗ? ಅಯ್ಯೋ, ಓಡು 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 ಓಡು. ನಿಲ್ಲಿ. ಮೋಟು
ಪತ್ಲು ನಮ್ಮ ರಾಜನ ಕಾಪಾಡಿದ್ದಾರೆ. ಈಗ ನಮ್ಗೆ ಯಾವುದೇ ಭಯ ಇಲ್ಲ. ದಾಳಿ ಮಾಡಿ, ಯಾರು ಉಳಿಲೇಬಾರ್ದು. ದಾಳಿ! ನಾನ್ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಇವತ್ತು ನಾನು ದೊಡ್ಡ ದೊಡ್ಡ ಮೀನ ಹಿಡಿದು ತಿನ್ನಬೇಕು ಅಲ್ಲವಾ? ಕಾಪಾಡಿ. ಸದ್ಯ ಒಳ್ಳೇದಾಯ್ತು. ಇನ್ಯಾವ್ದಾದ್ರೂ 5 ಸ್ಟಾರ್ ಹೋಟೆಲ್ ಅಲ್ಲೇ ಅವನು ಡಿಶ್ ಆಗಿ ಸರ್ವ್ ಮಾಡ್ಬಿಡ್ತಾರೆ. ಮೋಟು ಪತ್ಲುಗೆ ಜಯವಾಗ್ಲಿ! ಮೋಟು ಪತ್ಲುಗೆ ಜಯವಾಗ್ಲಿ! ಮೋಟು ಪತ್ಲುಗೆ ಜಯವಾಗ್ಲಿ! ಮಕ್ಕಳೇ, ಮೋಟು ಪತ್ಲು ತಮ್ಮ ಪ್ರಾಣದ ಬಗ್ಗೆ ಲೆಕ್ಕಿಸದೆ ನಮ್ಮನ್ನು ಮತ್ತು ನಮ್ಮ ರಾಜ್ಯವನ್ನು ಕಾಪಾಡಿದ್ದಾರೆ. ಆದ್ದರಿಂದ ನಮ್ಮ ಪರಂಪರೆಯ ಅನುಗುಣವಾಗಿ ನಮ್ಮ ಮಕ್ಕಳಿಬ್ಬರನ್ನು ಅವರಿಗೆ ವಿವಾಹ ಮಾಡಿಕೊಡುತ್ತೇನೆ. ಏನು? ಅಯ್ಯೋ, ಮೋಟುವಿನ ಮದುವೆ ಮೇರಿ ಜೊತೆ ಮತ್ತು ಪತ್ಲುವಿನ ಜೊತೆ ಚೆರಿ ಜೊತೆ ಆಗುತ್ತದೆ ಮತ್ತು ಅವರಿಬ್ರು ಇನ್ನು ಮುಂದೆ ಈ ರಾಜ್ಯದ ರಾಜರಾಗಿರ್ತಾರೆ. ಆಯ್ತಾ? ಪತ್ಲು, ಇಲ್ಲಿಂದ ಓಡೋಗೋಣ. ಕಾಪಾಡಿ! ಮೋಟು ಪತ್ಲು! ಇಲ್ಲ